ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರತಕ್ಕಂತಹ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಹಿಡಿದಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರತಕ್ಕಂತಹ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಹಿಡಿದಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರತಕ್ಕಂತಹ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಹಿಡಿದಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರತಕ್ಕಂತಹ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಹಿಡಿದಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರತಕ್ಕಂತಹ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಹಿಡಿದಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ.
ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರ್ತಕ್ಕಂಥ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಇರುವಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್, ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರ್ತಕ್ಕಂಥ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಇರುವಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್, ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ. ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಇಲ್ಲಿ ಗಣೇಶೋತ್ಸವದಲ್ಲಿ ನಡೆದಿರ್ತಕ್ಕಂಥ ಘೋರ ದುರಂತದಲ್ಲಿ ಟ್ರಕ್ ಹರಿದು ಏನು ಘೋರ ದುರಂತ ಸಂಭವಿಸಿತು. ಇದರಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. 21 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನ ದುರಂತದಲ್ಲಿ ಹೆಚ್ಚಾಗಿ ಯುವಕರೇ, ಅದರಲ್ಲೂ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕರು ಬಲಿಯಾಗಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಟ್ರಕ್ ಚಾಲಕ ಭುವನೇಶ್ ಸೇರಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಪಬ್ಲಿಕನ್ ಇರುವಲ್ಲಿ ಕುರಿತಾದ ನಾನ್ ಸ್ಟಾಪ್ ನಿಗಾ ಕವರೇಜ್, ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾರಿಗೇ ಆದರೂ ಕೂಡ ಎದೆನಡುಗಿಸುವಂತಹ ಒಂದು ಭೀಕರ ದೃಶ್ಯ, ಒಂದು ಆಕ್ಸಿಡೆಂಟ್ನ ದೃಶ್ಯ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಆಕ್ಸಿಡೆಂಟ್, ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನೂರಾರು ಜನ ಅತ್ಯಂತ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆರವಣಿಗೆ ನೋಡಕ್ಕೆ ಅಂತ ಬಂದವರು ಕೂಡ ಒಂದಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎದುರು ಭಾಗದ ರೋಡ್ನಲ್ಲಿ ಬರ್ತಾ ಇದ್ದಂತಹ